ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನಿನ್ನೆ ರಾತ್ರಿ ವಿಡಿಯೋ ಮಾಡಬೇಕಾದ್ರೆ ಆತಂಕ ಇತ್ತು. ಏನು ಬೆಳಗ್ಗೆ ಆಗುವಷ್ಟೊತ್ತಿಗೆ ಇರಾನಲ್ಲಿ ಏನೆಲ್ಲ ನಡೆದಿರಬಹುದು? ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ, ಅಲ್ಲಿನ ನಾಗರಿಕತೆಯನ್ನೇ ಅಳಿಸಿ ಬಿಸಾಕ್ತೀವಿ ಎನ್ನುವಂತಹ ಎಚ್ಚರಿಕೆ. ಒಂದು ಬ್ರಿಡ್ಜ್ ಅನ್ನು ಬಿಡಲ್ಲ, ಒಂದು ಪವರ್ ಪ್ಲಾಂಟ್ ಅನ್ನು ಬಿಡಲ್ಲ, ಏನನ್ನು ಬಿಡಲ್ಲ. 4 ಗಂಟೆಗಳ ಒಳಗೆ, 4 ಗಂಟೆಗಳಲ್ಲಿ ಇರಾನನ್ನ ಅಕ್ಷರಶಃ ಇಲ್ಲದಂತಾಗಿಸ್ಬಿಡ್ತೀವಿ ಅಂತ ಟ್ರಂಪ್ ಗುಡುಕ್ತಾ ಇದ್ರು. ಬೆಳಗ್ಗೆ ಎದ್ದು ನೋಡಿದ್ರೆ ಎಂಥದ್ದು ಇಲ್ಲ. ಒಂದೇ ಸುದ್ದಿ, ಯುದ್ಧ ವಿರಾಮ, 2 ವಾರಗಳ ಯುದ್ಧ ವಿರಾಮ, 14 ದಿನಗಳ ಯುದ್ಧ ವಿರಾಮ ಅಂತ. ಅಲ್ಲಿಗೆ ರಾತ್ರಿ ಗುಡುಗಿದ್ದು ಒಂದು ನಾಟಕ ಏನ್ ನಡೀತಾ ಇತ್ತಲ್ಲ, ಸುಮಾರು 15-20 ದಿನಗಳಿಂದ, ಆಕ್ಚುಲಿ 40 ದಿನಗಳಿಂದ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಯುದ್ಧ ಆರಂಭ ಆಗಿ 40 ದಿನ ಇವತ್ತಿಗೆ. ಒಳಗೊಳಗೆ ಭಯ, ಒಳಗೊಳಗೆ ಆತಂಕ, ಒಳಗೊಳಗೆ ಆ ಯುದ್ಧದಿಂದ ಹೊರಗಡೆ ಬಂದ್ಬಿಡ್ಬೇಕು ಅನ್ನುವಂತಹ ಯೋಚನೆ. ಆದರೆ ಹೊರಗಿನ ಜಗತ್ತಿಗೆ ಮಾತ್ರ ಇರಾನನ್ನ ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ, ಗೆದ್ದೇ ಬಿಟ್ಟಿದ್ದೀವಿ, ಎಲ್ರನ್ನೂ ಕೊಂದು ಬಿಟ್ಟಿದ್ದೀವಿ, ಏನೂ ಇಲ್ಲ, ಇರಾನ್ ಕತೆ ಮುಗೀತು ಅಂತ ಹೇಳ್ಕೊಂಡು ಓಡಾಡೋದು ಡೊನಾಲ್ಡ್ ಟ್ರಂಪ್ ಇದೆಯಲ್ಲ, ಆ ಕತೆ ಸೇಮ್ ಕಂಟಿನ್ಯೂ ಆಗಿದೆ. ಸೊ ಕೊನೆಗೂ ಯುದ್ಧ ವಿರಾಮ ಘೋಷಣೆ ಆಗಿದೆ. ಇರಾನ್ ಮತ್ತು ಅಮೆರಿಕ ನಡುವೆ 14 ದಿನಗಳ ಯುದ್ಧ ವಿರಾಮ. ಇದನ್ನ ಮಧ್ಯಸ್ಥಿಕೆ ವಹಿಸಿದ್ದು ಮಾತ್ರ ಸರ್ಪ್ರೈಸಿಂಗ್ಲಿ ಪಾಕಿಸ್ತಾನ. ಪಾಕಿಸ್ತಾನ ಜಗತ್ತಿನಾದ್ಯಂತ ಭಿಕ್ಷಾಪಾತ್ರ ಇಟ್ಕೊಂಡು ಓಡಾಡುವ ಪಾಕಿಸ್ತಾನ ಆ ಕೆಲಸ ಮಾಡಿದೆ. ವಿಶ್ವಗುರು ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಟ್ಕೊಂಡು, ಸುಳ್ಳು ಹೇಳ್ಕೊಂಡು, ದ್ವೇಷ ಬಿತ್ತುಕೊಂಡು ಅಧಿಕಾರದಲ್ಲಿರುವಂತಹ ಇಲ್ಲಿನ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಏನೂ ಇಲ್ಲ, ಏನೂ ಇಲ್ಲ, ಸೈಲೆಂಟ್ ಆಗಿದೆ. ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಮ್ದೇನಿದ್ರು ಜನರ ಮುಂದೆ ಹೋಗಿ ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕಿಸ್ಕೊಳ್ಳಿ, ಫಾರಿನ್ಗೆ ಹೋಗಿ ಪಕ 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 ಅಂತ ನಗಿ ಅಲ್ಲೊಂಚೂರು ಎಂಜಾಯ್ ಮಾಡಿ ವಾಪಸ್ ಬನ್ನಿ, ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗಿ ಮತ್ತೆ ಅದನ್ನೇ ಮಾಡಿ, ರಿಪೀಟ್, ಎರಡೇ ಕೆಲಸ ಅಂತ ಸಾಬೀತು ಮಾಡ್ಕೊಂಡಿದ್ದಾರೆ. ಸೊ ಇರ್ಲಿ. ಸೊ ಈಗ ಈ ಯುದ್ಧ ವಿರಾಮ ಆಗಿದೆಯಲ್ಲ, ಇದನ್ನು ಯಾವ ರೀತಿ ನೋಡಬೇಕು ಅಂತಂದ್ರೆ, ನಾನು ಹೇಳೋದು ಒಂದು ಗಾದೆ ಇದೆಯಲ್ಲ, ಅನ್ನ ಹಳಸಿತ್ತು, ನಾಯಿ ಹಸದಿತ್ತು. ಅನ್ನ ಅಂತ ನಾನು ಪಾಕಿಸ್ತಾನವನ್ನು ಕರಿತೀನಿ, ನಾಯಿ ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕವನ್ನು ಕರಿತೀನಿ. ತುಂಬಾ ಹಸ್ತು ಬಿಟ್ಟಿದ್ರು ಅವರು, ಯುದ್ಧ ವಿರಾಮ ಬೇಕೇ ಬೇಕು ಅಂತ. ಯಾರು ಕೊಟ್ಟರು ಓಕೆ. ಹೊಳಸೋಗಿರೋ ಅನ್ನ ಪಾಕಿಸ್ತಾನ ಬಂತು, ಲಬಕ್ಕಂತ ಬಾಯಿ ಹಾಕಿದ್ರು, ಹೊಟ್ಟೆ ತುಂಬಿಸ್ಕೊಂಡ್ರು. ಸೊ ಏನ್ ನಡೀತು ಎಕ್ಸಾಕ್ಟ್ ಆಗಿ? ಯುದ್ಧ ವಿರಾಮಕ್ಕೂ ಮೊದಲು ಎಲ್ರಿಗೂ ಇದ್ದಿದ್ದ ಆತಂಕ ಅಂದ್ರೆ, ಒಂದೊಂದು ಗಂಟೆಗೂ ಅಪ್ಡೇಟ್ ಬರ್ತಾ ಇತ್ತು. ಇನ್ನೊಂದು ಗಂಟೆ, ಇನ್ನು 2 ಗಂಟೆ ಬಾಕಿ ಇದೆ, 3 ಗಂಟೆ ಬಾಕಿ ಇದೆ, ಹೀಗೆ. ಏನಕ್ಕೆ? ಅಮೆರಿಕದ ಅತಿ ದೊಡ್ಡ ದಾಳಿ ನಡೆಯುತ್ತೆ ಇರಾನ್ ಮೇಲೆ. ಟ್ರಂಪ್ ಅದನ್ನೇ ಹೇಳಿರೋದು. ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮ್, EST 8 PM ಅಷ್ಟರ ಒಳಗಡೆ ಹೊರ್ಮುಜ್ ಸ್ಟ್ರೈಟ್ ಏನಾದರೂ ಸಂಚಾರ ಮುಕ್ತ ಆಗಲಿಲ್ಲ ಅಂದ್ರೆ ಇರಾನ್ ಇರೋದೇ ಇಲ್ಲ. ಅದರ ನಾಗರಿಕತೆಯಿಂದ ಹಿಡಿದು ಎಲ್ಲವನ್ನು ಅಳಿಸಿ ಬಿಸಾಕ್ಬಿಡ್ತೀವಿ, ನಮಗದಕ್ಕೆ 4 ಗಂಟೆಗಳು ಸಾಕು ಅಂತ ಟ್ರಂಪ್ ಎಚ್ಚರಿಕೆ. ಇದರ ನಡುವೆ ಒಳಗೊಳಗೇನೆ ಒಂದು ಪ್ರಯತ್ನ ಟ್ರಂಪ್ ಮೂಲಕನೂ ನಡೀತಾ ಇತ್ತು, ಅಮೆರಿಕ ಮೂಲಕ ನಡೀತಾ ಇತ್ತು, ಎಲ್ಲ ಮೂಲಗಳಿಂದ ನಡೀತಾ ಇತ್ತು. ಯುದ್ಧ ವಿರಾಮಕ್ಕೆ ಇರಾನನ್ನ ಒಪ್ಪಿಸಬೇಕು, ಯುದ್ಧ ವಿರಾಮಕ್ಕೆ ಒಪ್ಪಿಸ್ಬೇಕು ಇರಾನನ್ನ ಅಂತ. ಯಾರು 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 ಅಂದ್ರೆ, ಮೊನ್ನೆವರೆಗೂ ಈಜಿಪ್ಟ್, ತುರ್ಕಿ ಮತ್ತು ಪಾಕಿಸ್ತಾನ ಗಂಭೀರ ಪ್ರಯತ್ನಗಳನ್ನು ಮಾಡುತ್ತಿತ್ತು, ಸಫಲ ಆಗಲಿಲ್ಲ. 45 ದಿನಗಳ ಯುದ್ಧ ವಿರಾಮ ಮಾಡಿಸೋದಕ್ಕೆ ಅವರು 3 ದೇಶಗಳು ಟ್ರೈ ಮಾಡಿದ್ರು, ಆಗಲಿಲ್ಲ. ಯಾಕಂದ್ರೆ ಇರಾನ್ ಒಪ್ಕೊಳ್ಳಿಲ್ಲ. ಇರಾನ್ ಹೇಳ್ತು, ನನ್ನ ಷರತ್ತುಗಳ ಮೇಲೇನೆ ಯುದ್ಧ ವಿರಾಮ. ಅಮೆರಿಕ ಷರತ್ತುಗಳು ಇದ್ರೆ ಯುದ್ಧ ವಿರಾಮದ ಮಾತೇ ಇಲ್ಲ, ಅವ್ರದ್ದು ಷರತ್ತೇ ಇರಬಾರದು, ನಮ್ದು ಮಾತ್ರ ಷರತ್ತುಗಳಿರಬೇಕು ಅಂತ ಮುಖ್ಯವಾದಂತಹ 5-6 ಷರತ್ತುಗಳನ್ನು ಕೊಟ್ಟು ಕಳಿಸ್ತು. ಅಮೆರಿಕ ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಆ ಷರತ್ತುಗಳನ್ನು ಒಪ್ಕೊಳ್ಳೋದು ಒಂದೇ, ಇರಾನ್ ಮುಂದೆ ಮಂಡಿಯೂರೋದು ಒಂದೇ ಲೈವ್ ಟಿವಿನಲ್ಲಿ. ಅಂತಹ ಷರತ್ತುಗಳವು, ಅದಾಗ್ಲಿಲ್ಲ. ಸೊ ಇದು ಏನೋ ದೊಡ್ಡ ದುರಂತದಲ್ಲೇ ನಡೆಯುತ್ತೆ ಅಂತ ಇರಾನ್ನಲ್ಲೂ ಸಿದ್ಧತೆ ಮಾಡ್ಕೊಂಡಿದ್ರು. ಅವರು ಪವರ್ ಪ್ಲಾಂಟ್ಗಳನ್ನು ಅಟ್ಯಾಕ್ ಮಾಡ್ತಾರೆ ಅಂತ, ಅದಕ್ಕೆ ಸಾಲಿಡ್ಯಾರಿಟಿಯಾಗಿ ಅಲ್ಲಿನ ಜನತೆ, ಪ್ರಜೆಗಳು ಆ ಪವರ್ ಪ್ಲಾಂಟ್ಗಳ ಸುತ್ತ ಹ್ಯೂಮನ್ ಚೈನ್, ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ನಿನ್ನೆ ಎಲ್ಲ ಪ್ರತಿಭಟನೆಗಳನ್ನು ಮಾಡಿದ್ರು. ಒಂದು ಇದನ್ನ ತೋರಿಸಿದ್ರು, ನಾವು ದೇಶದ ಜೊತೆ ಇದ್ದೀವಿ, ಪ್ರಾಣ ಬಿಡೋದಕ್ಕೂ ಸಿದ್ಧವಾಗಿದ್ದೀವಿ ಅಂತ. ಅಲ್ಲಿನ ಅಧ್ಯಕ್ಷರೇ ಹೇಳಿದ್ರು, 1.4 ಕೋಟಿ ಜನ ಜೀವ ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಅವರು ಆರ್ಮಿ ಬಿಟ್ಟು ಯುದ್ಧಕ್ಕೆ ಸಿದ್ಧ ಆಗಿರೋ ಇತರೆ ಪ್ರಜೆಗಳವರೆಲ್ಲ, ಗೌರ್ಮೆಂಟ್ ಎಂಪ್ಲಾಯಿಗಳು, ಅವರು ಇವರು 1.4 ಕೋಟಿ, 1,40,00,000 ಜನ ಸಿದ್ಧವಾಗಿದ್ದೀವಿ ಅಂತ ಎಲ್ಲ ಆಗ್ತಿತ್ತು.
ಅಮೇರಿಕನು ಏನ್ ಸಿದ್ಧತೆ ಮಾಡ್ಕೊಂಡಿತ್ತು, ಸೀರಿಯಸ್ ಆಗಿ ಇದ್ದಂಗಿತ್ತು, ಮಾಡ್ತಾ ಇದ್ರು. ಆದ್ರೆ ದಿಢೀರಂತ ಪಾಕಿಸ್ತಾನ ಎಂಟ್ರಿ ಕೊಡ್ತು. ನಾವು ಕೊನೆ ಟ್ರೈ ಮಾಡ್ತೀವಿ. ಯಾವಾಗ 2 ತಾಸು ಇದೆ ಅನ್ನಬೇಕಾದ್ರೆ ಆ ಡೆಡ್ ಲೈನ್ ಇತ್ತಲ್ಲ, 8 PM EST, ಅದರ 2 ತಾಸುಗಳ ಹಿಂದೆ ಮುಂದೆ ಪಾಕಿಸ್ತಾನ ಎಂಟ್ರಿ ಕೊಡ್ತು, ಸಫಲ ಆಗೋಯ್ತು ಅಂತ ಸುದ್ದಿ ಬಂತು. ಆ ನಂತರ ಈಗ ತಿಳಿದು ಬರ್ತಾ ಇರೋದಂಥದ್ದೇನೆಂದ್ರೆ, ಪಾಕಿಸ್ತಾನ ಎಂಟ್ರಿ ಕೊಟ್ಟಿದ್ದಕ್ಕೆ ಅದರದೇ ಆದಂಥ ಕಾರಣಗಳಿತ್ತು. ಅದು ವರ್ಲ್ಡ್ ಲೆವೆಲ್ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿತ್ತು. ಮುಂದೆ ಅಮೆರಿಕ ಮುಂದೆ ಏನಾದ್ರು ಕೈ ಒಡ್ಡೋ ಪರಿಸ್ಥಿತಿ ಬಂದ್ರೆ ಲಾಭ ಆಗುತ್ತೆ ಅನ್ನೋ ಪ್ರಯತ್ನ ಮಾಡ್ತಿತ್ತು. ಸಾಕಷ್ಟಿತ್ತು ಅದಕ್ಕೆ. ಇರಾನಿಂದ ಅದಕ್ಕೂ ಆಯಿಲ್ ಬರಬೇಕು, ಅದಕ್ಕೂ ಸಮಸ್ಯೆ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ಸಹ ಹಾಹಾಕಾರ ಇತ್ತು ಪೆಟ್ರೋಲ್ ಡೀಸೆಲ್ಗೆ. ಎಲ್ಲ ಕಾರಣಕ್ಕಾಗಿ ಅದು ಮುಂದಾಯಿತು ಅನ್ನೋದು ಒಂದು, ಅದು ಬೇರೆ ವಿಮರ್ಶೆ ಬಿಟ್ಬಿಡಿ. ಹಾಗಾದ್ರೆ ಏನ್ ಮಾಡಿದ್ರು ಪಾಕಿಸ್ತಾನದವರು ಈ ಕಡೆ ಅಮೆರಿಕದವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಮೆರಿಕದ ಅಧಿಕಾರಿಗಳು ಯಾರಿದ್ರು ಮತ್ತು ವೈಸ್ ಪ್ರೆಸಿಡೆಂಟ್ JD ವೆನ್ಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಒಪ್ಪಿಸ್ತೀವಿ ಇರಾನ್ನ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ. ಇರಾನ್ ಹತ್ರ ಹೋದ್ರು. ಅವರು ಯುದ್ಧ ವಿರಾಮಕ್ಕೆ ಸಿದ್ಧ ಇದ್ದಾರೆ, ನೀವು ಯುದ್ಧ ವಿರಾಮ ಮಾಡ್ಕೊಂಬಿಡಿ, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ, ಅವ್ರು ದಾಳಿ ಮಾಡೋಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಇನ್ನು 2 ತಾಸಿದೆ ಅಷ್ಟೇ, ಹಾಗೆ ಹೀಗೆ ಹೇಳಿದ್ರು. ಅವಾಗ ಇರಾನ್ ಹೇಳ್ತು ಮತ್ತದೇ ಕತೆ. ಇರಾನ್ದು 10 ಪಾಯಿಂಟ್ ಷರತ್ತುಗಳಿದಾವೆ, ಅದಕ್ಕೆ ಒಪ್ತೀನಿ ಅಂದ್ರೆ ಅದ್ರ ಮೇಲೆ ಅಟ್ಲೀಸ್ಟ್ ಚರ್ಚೆ ನಡೆಸ್ತೀವಿ ಮುಂದೆ ಮಾತುಕತೆಗಳಲ್ಲಿ ಅನ್ನೋದಾದ್ರೆ ನಾವು ಸಿದ್ಧ ಇದ್ದೀವಿ ಅಂತ. ಯಾಕಂದ್ರೆ ಇರಾನು ಸುಸ್ತಾಗಿದೆ, ಇಲ್ಲ ಅಂತಲ್ಲ, ಆದ್ರೆ ಸುಸ್ತಾಗಿದ್ರು ಅದು ಶರಣಾಗೋದಕ್ಕೆ ಸಿದ್ಧವಾಗಿರ್ಲಿಲ್ಲ, ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧವಾಗಿರ್ಲಿಲ್ಲ. 5 ವರ್ಷ ಆದ್ರೂ ಯುದ್ಧ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿತ್ತು. ಖಡಕ್ ಆಗಿತ್ತದು. ಅಮೆರಿಕ ಪಾಡೇನು ಬಾಳೇನಾಗಿತ್ತು ಅಂದ್ರೆ, 10 ಅಲ್ಲ 50 ಷರತ್ತು ಹಾಕ್ಲಿ ಒಪ್ಕೊಂಡ್ಬಿಡ್ಬೇಕು ಅಂತ. ಇರಾನ್ ಇಟ್ಟ 10 ಷರತ್ತುಗಳನ್ನ ಎಸ್ ವಿ ಕ್ಯಾನ್ ಡಿಸ್ಕಸ್ ಇಟ್ ಅಂತ ಟ್ರಂಪ್ ಕಡೆಯಿಂದ ಓಕೆ ಪಡ್ಕೊಂಡು ಹಾಗೆ ಹೋಯ್ತು ಯುದ್ಧ ವಿರಾಮ. ಎಷ್ಟು ದಿನಕ್ಕೆ? 14 ದಿನಗಳಿಗೆ. ಮುಂದೇನು ಅಂದ್ರೆ ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ಕರಾಚಿಯಲ್ಲಿ ಶಾಂತಿ ಮಾತುಕತೆಗಳು, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಈ ತಕ್ಷಣದಿಂದಲೇ ಯುದ್ಧ ವಿರಾಮ 14 ದಿನಗಳವರೆಗೆ ಅಂತ. ಆ ರೀತಿ ಆಗೋಯ್ತು ಅದು ಕತೆ. ಆ ನಂತರ ದಿಢೀರಂತ ಇರಾನ್ನ ಫಾರಿನ್ ಮಿನಿಸ್ಟರ್ ಅಗಾಕ್ಷಿ ಅವರಿಂದ ಒಂದು ಪೋಸ್ಟ್ ಬಂತು, ಸೋಷಿಯಲ್ ಮೀಡಿಯಾ ಪೋಸ್ಟ್. ಅದರಲ್ಲಿ ಥ್ಯಾಂಕ್ಸ್ ಟು ಮೈ ಡಿಯರ್ ಬ್ರದರ್ಸ್ ಫ್ರಮ್ ಪಾಕಿಸ್ತಾನ್. ಯಾರ ಬ್ರದರ್ಸ್ ಅಂದ್ರೆ ಪಾಕಿಸ್ತಾನದ ಅಸೀಂ ಮುನೀರ್, ಪಾಕಿಸ್ತಾನದ ಆರ್ಮಿ ಚೀಫ್, ಮತ್ತು ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ. ಅವರನ್ನು ಉದ್ದೇಶಿಸಿ, ನೀವು ಬಹಳ ಕಟ್ಟುನಿಟ್ಟಾಗಿ ಅಥವಾ ಬಹಳ ಶ್ರಮಪಟ್ಟು ಈ ಯುದ್ಧ ವಿರಾಮವನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಿ, ಅದು ಈಗ ಸಫಲ ಆಗಿದೆ, ನಿಮಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು ಅಂತ ಇರಾನ್ ಕಡೆಯಿಂದ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಇರಾನ್ ಹಾಕಿದ್ದನ್ನ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಹಾಕೊಂಡ್ರು. ಅಲ್ಲಿಗೆ ಅಧಿಕೃತ ಆಗೋಯ್ತು, ಎಸ್ ಸೀಸ್ ಫೈರ್ ಇಸ್ ಡನ್ ಅಂತ. ಸೊ ಮುಂದೆ ಏನಾಗುತ್ತೆ? ಮುಂದೆ ಏನು ಅಮೆರಿಕ ಬಹಳ ದೊಡ್ಡ ಮಟ್ಟದಲ್ಲಿ ಏನು ವಿರೋಧಿಸೋದಿಲ್ಲ, ಅದು ಆದಷ್ಟು ಸಹ ನೋಡ್ಕೊಳ್ಳುತ್ತೆ. ಯುದ್ಧ ಮತ್ತೆ ಆರಂಭ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ಟ್ರಂಪ್ಗೆ ಸಾಕಾಗೋಗಿದೆ. ಇಸ್ರೇಲ್ ಮಾತು ನಂಬಿ, ನೆತನ್ಯಾಹು ಮಾತು ನಂಬಿ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದು ತಪ್ಪಾಯಿತು ಅಂತ ಅಮೆರಿಕಾಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ಅಲ್ಲಿನ ಜನತೆಗೆ ಅರ್ಥ ಆಗಿದೆ, ಅಲ್ಲಿನ ಪಾರ್ಲಿಮೆಂಟ್ಗೆ ಅರ್ಥ ಆಗಿದೆ. ಟ್ರಂಪ್ ಪಕ್ಷದವರೇನೆ, ರಿಪಬ್ಲಿಕ್ ಪಕ್ಷದವ್ರು ಏನಿದಾರಲ್ಲ ಸದಸ್ಯರು, ಅವರೇ ಟ್ರಂಪ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಈ ಯುದ್ಧ ನಮಗೆ ಬೇಕಿತ್ತ? ಪ್ರಜೆಗಳು ಕೇಳ್ತಿದ್ದಾರೆ, ಈ ಯುದ್ಧಕ್ಕೂ ಅಮೆರಿಕಗೂ ಏನ್ ಸಂಬಂಧ? ನಮ್ಮ ತೆರಿಗೆ ಹಣ ಯಾಕೆ ಪ್ರತಿದಿನ ಬಿಲಿಯನ್ ಗಟ್ಟಲೆ ಡಾಲರ್ಗಳಲ್ಲಿ ಹೋಗ್ತಾ ಇದೆ, ನಷ್ಟ ಆಗ್ತಿದೆ, ವೇಸ್ಟ್ ಆಗ್ತಿದೆ? ಇದು ಇಸ್ರೇಲ್ ಯುದ್ಧ, ನಾವ್ ಯಾಕೆ ಎಂಟ್ರಿ ಕೊಡ್ಬೇಕಾಗಿತ್ತು? ಇಸ್ರೇಲ್ ಇರಾನ್ ಯುದ್ಧ ಮಾಡ್ಕೊಳ್ಬೇಕಾಗಿತ್ತು, ನಮಗೆ ಇದಕ್ಕೂ ಸಂಬಂಧ ಏನು? ಆ ರೀತಿಯಲ್ಲಿದೆ. ಪ್ಲಸ್ ಇಡೀ ಜಗತ್ತಿನಲ್ಲಿ ಹೋರ್ಮುಜ್ ಸ್ಟ್ರೈಟ್ ಬಂದಾಗಿರೋದ್ರಿಂದ, 20% ಆಯಿಲ್ ಟ್ರಾನ್ಸ್ಪೋರ್ಟ್ ಬಂದಾಗಿರೋದ್ರಿಂದ ಇಡೀ ಜಗತ್ತು ದೂಷಣೆ ಮಾಡ್ತಿರೋದು ಅಮೆರಿಕನ, ಡೊನಾಲ್ಡ್ ಟ್ರಂಪ್ನ. ನಿಮ್ಮಿಂದನೇ ಇದಾಗಿತ್ತು ಅಂತ. ಮತ್ತೆ ಟ್ರಂಪ್ಗೆ ಯಾರು ಸಹಾಯಕ್ಕೆ ಬರ್ತಿಲ್ಲ. G7 ಅವರು ಬರ್ತಿಲ್ಲ, ನ್ಯಾಟೋದವ್ರು ಬರ್ತಿಲ್ಲ, ಯುರೋಪಿಯನ್ ಯೂನಿಯನ್ ಬರ್ತಿಲ್ಲ, ಯಾರು ಬರ್ತಿಲ್ಲ. ಕನಿಷ್ಠ ಪಕ್ಷ ಅದು ಸಾಕೊಂಡು ಇಟ್ಕೊಂಡಿರೋ ಸೌತ್ ಕೊರಿಯಾ, ಜಪಾನು ಬರ್ಲಿಲ್ಲ. ಅವ್ರನ್ನ ಬೈಕೊಂಡು ಓಡಾಡ್ತಿದ್ದಾರೆ ಟ್ರಂಪ್. ಸೌತ್ ಕೊರಿಯಾಗೆ ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ ಸಹಾಯ, ಈಗ ನಮಗ್ ಸಹಾಯ ಮಾಡ್ತಿಲ್ಲ. ಜಪಾನ್ಗೆ ಏನೇನೋ ಮಾಡಿದೀವಿ, 50,000 ಫೋರ್ಸ್ ಇಟ್ಟಿದೀವಿ ಅವ್ರ ರಕ್ಷಣೆಗಲ್ಲಿ, ಅವ್ರು ನಮಗ್ ಸಹಾಯ ಮಾಡ್ತಿಲ್ಲ. ಹೀಗೆ ಎಲ್ರನ್ನು ಬೈಕೊಂಡು ಓಡಾಡುವಂತ ಪರಿಸ್ಥಿತಿ. ಹಾಗಿರ್ಬೇಕಾದ್ರೆ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮಾತುಕತೆಗಳ ಸಂದರ್ಭದಲ್ಲಿ ಇದಾದ್ರೇನೆ ಯುದ್ಧ, ಇಲ್ಲಾಂದ್ರೆ ಮತ್ತೆ ಯುದ್ಧ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳಲ್ಲ. ಒಂದು ಮಟ್ಟಕ್ಕೆ ಬರುತ್ತೆ.
ಒಂದು ಮಟ್ಟಕ್ಕೆ ಬರುತ್ತೆ. ಇರಾನ್ ಸಹ ತನಗೆ ಬೇಕಾಗಿರೋ ಮುಖ್ಯ ಅಂಶಗಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೆ. ಬಟ್ ಮತ್ತೆ ಯುದ್ಧ ಆರಂಭ ಆಗೋದೇ ಆದರೆ ಇರಾನ್ ಏನು ಹಿಂಜರಿಯುವಂತಹ ಸಾಧ್ಯತೆಗಳು ಕಾಣಿಸ್ತಿಲ್ಲ. ಅದು ರೆಡಿಯಾಗೇ ಇದೆ, ನಾನು ರೆಡಿ ಎನಿ ಡೇ ಅಂತ. ಆ ಕಾರಣಕ್ಕಾಗಿಯೇ ಈ ಮಾತುಕತೆಗಳು ಏನಾಗ್ತವೆ ಅಂತ ನೋಡ್ಬೇಕು. 14 ದಿನಗಳಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಯುದ್ಧ ಆರಂಭ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಅದನ್ನ ಆರಂಭಿಸಬೇಕು, ಮತ್ತೆ ಯುದ್ಧ ಆಗೋ ತರ ನೋಡ್ಕೋಬೇಕು ಅಂತ ಇಸ್ರೇಲ್ ಕಾಯ್ತಾ ಇರುತ್ತೆ. ಯಾಕಂದ್ರೆ ಅದ್ರ ಸೊತ್ತೇನಿಲ್ಲ ಹೋಗೋದಕ್ಕೆ. ಎಲ್ಲ ಹೇಡಿಗಳ ಹಾಗೆ ಬಂಕರಲ್ಲಿ ಬದುಕ್ತಾ ಇದ್ದಾರೆ. ಮೇಲೆ ಬಿಲ್ಡಿಂಗ್ಗಳನ್ನ ಇರಾನ್ ಹೊಡೆದು ಬಿಸಾಕ್ತಿದೆ. ಹಾಗಾಗಿ ಅವ್ರಿಗೇನು ಇಲ್ಲ ಕಳ್ಕೊಳಕ್ಕೆ. ಬಟ್ ಇರಾನ್ಗೆ ಜೀವಹಾನಿ ಆಗಿದೆ, ಪ್ರಾಪರ್ಟಿ ಲಾಸ್ ಆಗಿದೆ, ಅವ್ರ ಎಕಾನಮಿ ಕುಸಿತಾ ಇದೆ, ಎಲ್ಲ ಆಗ್ತಿದೆ. ಇಡೀ ಜಗತ್ತದೇ ಎಕಾನಮಿ ಕುಸಿತಾ ಇದೆ ಬಿಡಿ. ಬಟ್ ಅವ್ರಿಗೆ ಎಕ್ಸ್ಟ್ರಾ ಎಫೆಕ್ಟ್ ಆಗ್ತಿರೋವಂಥದ್ದು. ಸೊ ಅಮೆರಿಕ ಮತ್ತು ಇವ್ರ ನಡುವೆ ಮಾತುಕತೆಗಳಾಗ್ತವೆ. ಇದಕ್ಕೆ ಪಾಕಿಸ್ತಾನ ಅನ್ನೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ನಮ್ಮದು ವಿಶ್ವಗುರು ಏನೇನೋ ಹೇಳ್ಕೊಂಡು ಓಡಾಡ್ತೀವಿ. ಟ್ರಂಪ್ಗೂ ಮೋದಿಗೂ ಎಂಥ ಪ್ರೀತಿ, ಮೈ ಡಿಯರ್ ಫ್ರೆಂಡ್ ಫ್ರಮ್ ಅಮೇರಿಕಾ, ಅಷ್ಟು ದೊಡ್ಡ ಪ್ರೀತಿ. ಡೊನಾಲ್ಡ್ ಟ್ರಂಪ್ ಅಂತ, ಇನ್ನು ನೆತನ್ಯಾಹು ಜೊತೆಲಿ ಎಂಥ ಪ್ರೀತಿ ಮೋದಿದು. ಕೈ ಹಿಡ್ಕೊಂಡು ಬೀಚಲ್ಲೆಲ್ಲ ಓಡಾಡುವಷ್ಟು ಪ್ರೀತಿ. ಇರಾನ್ ಜೊತೆಯಲ್ಲಿ ನಮಗೆ ಶತಶತಮಾನಗಳಿಂದ ಸಂಬಂಧಗಳು ಚೆನ್ನಾಗಿದ್ದಾವೆ. ಮಾತುಕತೆಗೆ ಕರೀಬಹುದಾಗಿತ್ತು, ನಾವು ಮಧ್ಯಸ್ಥಿಕೆ ವಹಿಸ್ಕೊಳ್ಬಹುದಾಗಿತ್ತು, ವರ್ಲ್ಡ್ ಸ್ಟೇಜ್ ಅಲ್ಲಿ ಇಂಡಿಯಾ ಮಿನುಗ್ಬೋದಾಗಿತ್ತು. ಇಲ್ಲ, ನಮಗೇನಿದ್ರು ಲೋಕಲ್ ಅಲ್ಲಿ ದ್ವೇಷ ಭಾಷಣ ಮಾಡ್ಕೊಂಡೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಭಾಷಣ ಮಾಡು, ಕೇರಳದಲ್ಲಿ ಒಂದು ಭಾಷಣ ಮಾಡು, ತಮಿಳ್ನಾಡಲ್ಲಿ ಮಾಡು, ಪುದುಚೇರಿಯಲ್ಲಿ ಮಾಡು, ಅಸ್ಸಾಮಲ್ಲಿ ಮಾಡು. ಅಲ್ಲಿ ಎಲೆಕ್ಷನ್ ಇದೆ, ಮುಖ್ಯ ಅದು. ದೇಶ ಏನಾದ್ರೂ ಆಗೋಗ್ಲಿ, ಅದೇ ಮುಖ್ಯ. ಅದರಲ್ಲಿ ಬಿಸಿ. ಹಾಗಾಗಿ ಪಾಕಿಸ್ತಾನ ಈ ಒಂದು ಸನ್ನಿವೇಶವನ್ನ ಚೆನ್ನಾಗಿ ಬಳಸ್ಕೊಂಡಿದೆ. ಏನೋ ದೊಡ್ಡ ಇವ್ರ ತರ, ಸಾಚಾಗಳ ತರ ಅವರು ಫೋರ್ಸ್ ಕಟ್ಕೊಂಡು ಮಧ್ಯಸ್ಥಿಕೆ, ಅದು ಅಮೇರಿಕ ಒಳಗೊಂಡ ಯುದ್ಧದಲ್ಲಿ ಮಾಡಿ ಅಷ್ಟೇ. ಸೊ ಹೀಗೆ ಯುದ್ಧ ವಿರಾಮ ಆಗಿದೆ. ನಾನು ಈಗಲೂ ಅದನ್ನು ಕರೆಯುವಂಥದ್ದು ನಾಯಿ ಹಸ್ತಿತ್ತು, ಅನ್ನ ಅಳಸಿತ್ತು. ಪಾಕಿಸ್ತಾನ ಅಮೇರಿಕ ಭಾಳ ಆಗಿತ್ತು, ಅವ್ರಿಗಿಬ್ಬರಿಗೂ ಬೇಕಾಗಿತ್ತು, ಏನೋ ಒಂದು ಆಯಿತು. ಬಟ್ ಮುಂದೇನಾಗುತ್ತೆ ಅದು ಇಸ್ರೇಲ್ ನಡವಳಿಕೆ ಮೇಲಿರುತ್ತೆ, ಅಮೇರಿಕದ ನಡವಳಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇರಾನ್ ಅಂತೂ ಎಲ್ಲದಕ್ಕೂ ಸಿದ್ಧವಾಗಿರುತ್ತೆ ಅಷ್ಟೇ. ಸೊ ಇದಿಷ್ಟು ಅಪ್ಡೇಟ್ ಸೀಸ್ಫೈರ್ ಬಗ್ಗೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.